ಬಗ್ಗೆ ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ನಾನು ಕೇವಲ ಸಮುದಾಯದ ಬಗ್ಗೆ ಅಷ್ಟೇ, ನನಗೆ ಎಷ್ಟು ಗೊತ್ತೋ ಈ ಒಂದು ಸಮುದಾಯದಲ್ಲಿ ಹುಟ್ಟಿ ಬೆಳೆದು ಇಲ್ಲಿಯವರೆಗೆ ಬಂದಿರುವಂತ ದಾರಿಯನ್ನ ಹಿಂದೊಮ್ಮೆ ಗಮನಿಸಿ ನೋಡಿದಾಗ ನಾನೇನ್ ಅರ್ಥ ಮಾಡ್ಕೊಂಡಿದ್ದೇನೋ ಆ ನೆಲೆನಲ್ಲಿ ಮಾತ್ರ ಮಾತಾಡ್ಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಸ್ವಾತಂತ್ರ್ಯ ಬಂದು ಎಲ್ಲ ಜನ ಸಮುದಾಯಗಳಲ್ಲಿ, ಎಲ್ಲ ಸಮುದಾಯಗಳಲ್ಲಿ ಬದಲಾವಣೆಗಳಾದ್ರೂ ಕೂಡ ಬದಲಾವಣೆಗಳಾಗದೇ ಇರುವಂತಹ ಏಕೈಕ ಸಮುದಾಯ ಇದ್ರೆ ಅದು ನಮ್ಮ ಮಡಿವಾಳ ಸಮುದಾಯ. ಇದನ್ನ ನಾನು ಬಹಳ ಬೇಸರದಿಂದ ಮತ್ತೆ ವಿಷಾದದಿಂದ ಹೇಳ್ತೇನೆ. ಸ್ವಾತಂತ್ರ್ಯ ಪೂರ್ವ ಅಂದ್ರೆ ಸಹಸ್ರಾರು ವರ್ಷಗಳಿಂದ ನಾವೆಲ್ಲ ಏನ್ ಮಾಡ್ಕೊಂಡು ಬಂದಿದೀವಿ ಅಂತ ಮತ್ತೆ ಮತ್ತೆ ನಾನು ಅದನ್ನೇ ಹೇಳ್ಬೇಕಾಗಿಲ್ಲ. ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ, ಹೇಳ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಹೇಳಿ ಮತ್ತೊಮ್ಮೆ ನಾವು ನಮ್ಮ ಮನಸ್ಸನ್ನ ಘಾಸಿ ಮಾಡ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ಬಂಧುಗಳೇ, ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾವುದೇ ಒಂದು ಸಮುದಾಯ ಅನ್ಫಾರ್ಚುನೇಟ್, ದುರಾದೃಷ್ಟ, ನಮಗೆ ರಾಜಕೀಯ ಪ್ರಾತಿನಿಧ್ಯ ಸಿಗೋ ಸಾಧ್ಯತೆಗಳು ಕಡಿಮೆ, ಸಿಕ್ಕೂ ಇಲ್ಲ, ಸಿಗೋ ಸಾಧ್ಯತೆಗಳು ಕಡಿಮೆ. ಯಾಕೆ ಅಂದ್ರೆ ನಾವು ದೊಡ್ಡ ವೋಟ್ ಬ್ಯಾಂಕಿಂಗ್ ಇಲ್ಲ, ನಾವಿರೋದು ಬಹಳ ಕಡಿಮೆ ಜನ. 4, 5, 6, 7, 8, 9, 10, 11, 12 ಸಾವಿರ, ಹೀಗೆ ಸಾವಿರಾರು ಗಟ್ಟಲೆ ಇದೀವಿ. ಅವನು ಯಾವುದೋ ಒಬ್ಬ ಗೆಲ್ಬೇಕೋ ಸೋಲ್ಬೇಕೋ ಅದನ್ನ ತೀರ್ಮಾನ ಮಾಡೋರು ನಾವೇ ಆಗಿರ್ತೀವಿ. ಆದ್ರೆ ನಾವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ನಮ್ಮನ್ನು ಯಾರು ಪರಿಗಣಿಸೋದಿಲ್ಲ. ಇವತ್ತಿನ ಬಲಾಢ್ಯ ಸಮುದಾಯಗಳ ನಡುವೆ ನಮ್ಮಂತ ಒಂದು ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಕಮ್ಯುನಿಟಿ ಮೇಲೆ ಬರ್ಲಿಕ್ಕೆ ಬಹಳಷ್ಟು ಸವಾಲುಗಳಿದೆ. ಇದ್ರ ಜೊತೆಗೆ ನಮ್ಮಲ್ಲೂ ಸಮಸ್ಯೆಗಳಿದಾವೆ. ನಾವು ಒಬ್ಬರನ್ನ ನಂಬಲ್ಲ, ನಮ್ಮಲ್ಲೇ ಒಗ್ಗಟ್ಟಿದೆ. ನಮ್ಮಲ್ಲಿರೋ ಎಲ್ಲ ಲೀಡರು ಹಲವಾರು ಪಕ್ಷಗಳಲ್ಲಿ ಹರಿದು ಹಂಚಿ ಹೋಗಿದ್ದಾರೆ. ಅವರೆಲ್ಲರೂ ಆಯಾಯ ಪಕ್ಷಕ್ಕೆ ಬೋಪರ್ ಹಾಕೊಂಡು ಕೂತಿರ್ತಾರೆ. ನಾವು ಈ ರಾಜಕೀಯ, ನಮಗೇನಾದ್ರೂ ರಾಜಕೀಯ ಸ್ಥಾನಮಾನಗಳು ಬರಬೇಕು ಅಂದ್ರೆ ಮತ್ತೆ ಅದೇ ಪಕ್ಷಗಳ ಮುರ್ಜಿಗೆ ಬೀಳ್ಬೇಕು. ಅವ್ರಿಗೆ ನಾವು ಅತಿ ಸಣ್ಣದಾಗಿ ಕಾಣಿಸ್ತೀವಿ, ಹಾಗಾಗಿ ಅವ್ರು ನಮ್ಮನ್ನ ಪರಿಗಣಿಸೋದಿಲ್ಲ. ರಾಜಕೀಯವಾಗಿ ನಾವು ಯಾವುದೇ ಕಾರಣಕ್ಕೆ ಇವತ್ತು ಚಾಲೆಂಜ್ ಮಾಡಿ ಹೇಳ್ತೇನೆ, ನಮಗೆ ರಾಜಕೀಯವಾಗಿ ಯಾವುದೇ ಪ್ರಾತಿನಿಧ್ಯ ಕೊಡೋದಿಲ್ಲ. ಇವರು ಯಾವ ಕಾರಣಕ್ಕೂ ಎಷ್ಟು ವರ್ಷಗಳಿಂದ ಹೇಳ್ಕೊಂಡು ಬಂದಿದ್ದಾರೆ, ಹೌದು ನಮಗಿಂತಲೂ ಉತ್ತಮ ಸ್ಥಿತಿಯಲ್ಲಿರುವಂತಹ ಸಮುದಾಯಗಳಿಗೆ ಮೀಸಲಾತಿ ಸಿಕ್ಕಿದೆ, ಅದಕ್ಕಿಂತ ಕೆಟ್ಟ ಪರಿಸ್ಥಿತಿನಲ್ಲಿರೋ ನಾವು ಬಲಾಢ್ಯ ಸಮುದಾಯಗಳ ನಡುವೆ ಮೀಸಲಾತಿಗೆ ಕಿತ್ತಾಡಬೇಕಾಗಿದೆ. ಯಾರು ಒಪ್ತಾರೋ ಬಿಡ್ತಾರೋ. ಈ ಒಂದು ಪರಿಸ್ಥಿತಿನಲ್ಲಿ ನಾವಿದೆ. ನಾವೀಗ ಏನ್ ಮಾಡ್ಬೇಕು? ಉದ್ದದ ಭಾಷಣ ಮಾಡಕ್ ಹೋಗೋದಿಲ್ಲ. ನಾನ್ ನಿಮಗೆ ಹೇಳೋದಿಂದೆ, ನಾವೇನಾದ್ರೂ ರೂಲ್ ಮಾಡ್ಬೇಕು ಅಂದ್ರೆ ನಾಲೆಡ್ಜ್ ವಿಲ್ ರೂಲ್. ನಾವು ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ನಮಗಿರೋ ಏಕೈಕ ಮಾರ್ಗ ಯಾರ ಭಿಕ್ಷೆಯನ್ನು ಬೇಡದೆ, ಯಾವುದೇ ರಾಜಕೀಯ ಪಕ್ಷಗಳ ಭಿಕ್ಷೆಯನ್ನ ಬೇಡದೆ ನೀವೇನಾದ್ರೂ ರೂಲ್ ಮಾಡಬೇಕು ಅಥವಾ ನೀವು ಏನಾದ್ರೂ ಸಮಾಜದ ಮುಖ್ಯವಾಹಿನಿನಲ್ಲಿ ಬರಬೇಕು. ನಾವು ಕೂಡ ನಿಕೃಷ್ಟ ಸಮುದಾಯ ಅಲ್ಲ, ನಾನು ಕೂಡ ರೂಲ್ ಮಾಡಬಲ್ಲೆ, ನನಗೂ ಕೂಡ ನಾಲೆಡ್ಜ್ ಇದೆ ಅಂತ ತೋರಿಸ್ಕೊಳ್ಬೇಕು ಅಂದ್ರೆ ನೀವು ದಯಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿ, ಒಳ್ಳೆ ಶಿಕ್ಷಣ ಕೊಡಿ. ಯಾವನ ಪಕ್ಷದ ಮುಖಂಡನಿಗೋ ಯಾರಿಗೋ ಹೋಗಿ ಸಲಾಂ ಹೊಡಿಬೇಡಿ. ಅವ್ರು ಯಾರು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ. ನಿಮ್ಮ ಸಮಸ್ಯೆಯನ್ನ ನೀವೇ ಬಗೆಹರಿಸ್ಕೊಳ್ಬೇಕು. ಮಿಕ್ಕದ್ದೆಲ್ಲ ಬರೀ ಸುಳ್ಳು. ಯಾರು ಏನೇ ಹೇಳಿದ್ರು ಸುಳ್ಳು. ಸ್ವಾಮೀಜಿಯವರು ಇಲ್ಲಿ ಸಾಕ್ಷಿಯಾಗಿದ್ದಾರೆ. ಬಹುಶಃ ಅವ್ರ ಎದುರುಗಡೆ ನಾನು ಏನ್ ಮಾತಾಡ್ಬೇಕು ಬೇಡವೋ ಗೊತ್ತಿಲ್ಲ. ತುಂಬಾ ಸಮಾರಂಭಗಳಲ್ಲಿ ಅವರಿಗೆ ಆಶ್ವಾಸನೆ ಕೊಟ್ಟಿರ್ತಾರೆ. ನಾನು ಯಾವುದೇ ಆ ತರದ ಕಾರ್ಯಕ್ರಮಗಳಿಗೆ ಹೋಗಿಲ್ಲ, ಪತ್ರಿಕೆಗಳಲ್ಲಿ ನೋಡಿದ್ದೀನಿ, ಕೊಟ್ಟಿರ್ತಾರೆ. ಯಾವ ಆಶ್ವಾಸನೆನೂ ಈಡೇರಲ್ಲ. ಕೊಟ್ರೆ ಏನ್ ಮಾಡ್ಬೋದು? ಬರೀ ಸ್ವಾಮಿ ಅಲ್ಲೊಂದು ಎಕರೆ ಜಮೀನು ಕೊಡ್ತೀನಿ, ಏನಾದ್ರೂ ಒಂದ್ ಮಾಡ್ಕೊಳ್ಳಿ. ಮತ್ ಯಾರೋ ನಮ್ಮ ಮುಖಂಡರು ಬಾರ ನಿನ್ಗೊಂದಿಷ್ಟು ಅಲ್ಲೇನೋ ಒಂದಿಷ್ಟು ಜಾಗ ಕೊಡ್ತೀನಿ, ಏನೋ ಒಂದಿಷ್ಟು ಮಾಡ್ಕೊಡ್ತೀನಿ. ಇಷ್ಟೇ ಬಿಟ್ರೆ ರಾಜಕೀಯವಾಗಿ ಅಧಿಕಾರ ನಡೆಸುವಂತಹ ಯಾವುದೇ ಸ್ಥಾನಮಾನಗಳು ನಮಗೆ ಸಾಧ್ಯ ಇಲ್ಲ. ಒಂದೊಮ್ಮೆ ಯಾರಾದ್ರೂ ಈ ರಣಶ್ಯಾಮೇನ್ ಅಂತವರು, ಡಾಕ್ಟರ್ ರವಿಕುಮಾರ್ ಅಂತವರು, ಕೌಟಿಲ್ಯ ಅಂತವರು ಏನಾದ್ರೂ ರಾಜಕೀಯವಾಗಿ ಒಂದಿಷ್ಟು ಪ್ರಬಲರಾಗಿದ್ರೆ
ಅವರವರ ವೈಯಕ್ತಿಕ ನೆಲೆನಲ್ಲಿ ಮಾತ್ರ, ಅವರವರ ವೈಯಕ್ತಿಕ ನೆಲೆನಲ್ಲಿ ಅವರು ಬೆಳೆಸ್ಕೊಂಡಂತಹ ಅಧಿಕಾರದ ಅಥವಾ ಏನು ಸಂಪರ್ಕಗಳ ಅಡಿನಲ್ಲಿ ಅವರು ಬೆಳೆದಿರ್ತಾರಷ್ಟೇ. ಹಾಗಾಗಿ ನಮ್ಮ ಸಮುದಾಯ, ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ, ನೀವೆಲ್ಲರೂ ಕೂಡ ಇಡೀ ಸಮಾಜದ ಕೊಳೆನ ತೊಳೆದ್ರಿ, ನಿಮ್ಮ ಬದುಕನ್ನ ಹಸನು ಮಾಡಿಕೊಳ್ಳಿಲ್ಲ, ನಿಮ್ಮ ಮನೆಯ ಕೊಳೆಯನ್ನ ತೊಳ್ಕೊಳ್ಳಿಲ್ಲ. ನಾವೀಗ ನಮ್ಮ ಮನೆಯ ಕೊಳೆಯನ್ನ ತೊಳ್ಕೊಳ್ಬೇಕಾಗಿದೆ. ನಮ್ಮ ಮನೆಯ ಕೊಳೆಯನ್ನ ತೊಳ್ಕೊಳ್ಳಿಕ್ಕೆ ಯಾವುದೋ ಸರ್ಕಾರ, ಯಾವುದೋ ಪಕ್ಷಗಳು ಖಂಡಿತ ಸಹಾಯ ಮಾಡಲ್ಲ. ನಮ್ಮ ಮನೆಯ ಕೊಳೆಯನ್ನ ನಾವೇ ತೊಳ್ಕೋಬೇಕು. ನಮ್ಮ ಮನೆಯ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ, ಆಮೇಲೆ ನಾವು ಬಲಾಢ್ಯ ಸಮುದಾಯಗಳ ನಡುವೆ ರಾಜಕೀಯವಾಗಿ ಸೆಣಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಬಲಾಢ್ಯರಿದ್ರೂ ಕೂಡ ಶೈಕ್ಷಣಿಕವಾಗಿ ನಾವು ಖಂಡಿತ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ನಾವು ಓದಿಸಿದ್ರೆ ಅವರು ಆ ಒಂದೋ ಎರಡೋ ಸಿಗ್ತವೆ. ಬೇರೆ ಬೇರೆ ಸಮುದಾಯದಲ್ಲಿ ಸಾಕಷ್ಟು ಸಿಗ್ತವೆ. ಹಾಗಾಗಿ ನಮ್ಮ ಮಕ್ಕಳನ್ನು ಕೂಡ ಶಿಕ್ಷಣದ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಶೈಕ್ಷಣಿಕವಾಗಿ ನಾವು ಅಭಿವೃದ್ಧಿ ಹೊಂದದೆ ಹೋದ್ರೆ ಯಾವ ರೀತಿಯಿಂದಲೂ ನಮ್ಮ ಅಭಿವೃದ್ಧಿ ಅಸಾಧ್ಯ. ನಾವು ಆರ್ಥಿಕವಾಗಿ ಸಬಲರಲ್ಲ, ಸಾಮಾಜಿಕವಾಗಂತೂ ನಮ್ಮನ್ನ ದೂರ ಇಟ್ಟಿದ್ದಾರೆ, ರಾಜಕೀಯವಾಗಿ ಸಬಲರಲ್ಲ. ಹೋಗ್ಲಿ ಕೈಗಾರಿಕೆ ಅಂತದ್ದಿಂತದ್ದು ವ್ಯವಹಾರದಲ್ಲಾದ್ರೂ ಇದೀವ, ಅಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನಮ್ಗಿರೋದೊಂದೇ, ಶೈಕ್ಷಣಿಕವಾಗಿ ನಾವು ಇವತ್ತಿನ ಸವಾಲುಗಳನ್ನ ಒಂದು ದೊಡ್ಡ ಸವಾಲಾಗಿ ಸ್ವೀಕರಿಸಿ ಆ ಮೂಲಕ ಇವತ್ತಿನ ಬಲಾಢ್ಯ ವ್ಯವಸ್ಥೆಯಲ್ಲಿ ನಾವು ಕೂಡ ಇದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ಮತ್ತೆ ಸ್ವಾಮೀಜಿಯವರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನ ಸಲ್ಲಿಸ್ತಾ, ಇಲ್ಲಿಯವರೆಗೆ ತಾವು ಕೂಡ ನನ್ನ ಮಾತನ್ನ ಕೇಳಿದ್ದಕ್ಕೆ, ಸಹಿಸಿಕೊಂಡದ್ದಕ್ಕೆ ತಮಗೂ ಕೂಡ ನನ್ನ ಪ್ರಣಾಮಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ.